ಫಿಲಮ್ ತುಂಬ ಚೆನ್ನಾಗಿದೆ. ಹೊಸ ಥರ ಸಿನಿಮಾ ನೋಡಿದಂಗೆ ಆಗುತ್ತೆ, ನಮ್ಗೆ ಹೊಸ ಫೀಲ್ ಆಗುತ್ತೆ ಬಂದು ನೋಡಿದ್ರೆ. ದಯವಿಟ್ಟು ಕನ್ನಡಿಗರು ಕನ್ನಡ ಸಿನಿಮಾ ಬಂದು ಥಿಯೇಟರ್ ಬಂದು ನೋಡಿ. ನಿರೂಪಣೆ ಚೆನ್ನಾಗಿದೆ. ಮೇಯ್ನು ಪೂರ್ಣನ ಸಾಹಿತ್ಯ ಮತ್ತು ಇದು ಮ್ಯೂಸಿಕ್ ತುಂಬ ಚೆನ್ನಾಗಿದೆ. DOP ಚೆನ್ನಾಗಿದೆ. ಲವಿತ್ ಕ್ಯಾಮ್ರಾಮನ್ ಒಳ್ಳೆ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ದಯವಿಟ್ಟು ಬಂದು ನೋಡಿ, ಚೆನ್ನಾಗಿದೆ ಪಿಕ್ಚರು. ಥ್ಯಾಂಕ್ ಯು. ಮೆಸೇಜ್ ಏನಂದರೆ ದಬ್ಬಾಳಿಕೆ ನಿಲ್ಲಬೇಕು, ಅದೇ ಮೆಸೇಜು. ದಬ್ಬಾಳಿಕೆ ಕೊನೆಗಾಳಬೇಕು, ಅದೇ ಸರ್ವರಿಗೂ ಸಮಬಾಳು ಅನ್ನೋದು ಬರಬೇಕು. ಥ್ಯಾಂಕ್ ಯು. ಫಿಲಮ್ ತುಂಬ ಚೆನ್ನಾಗಿದೆ. ಹಳೆ ಕಾಲದ ಫಿಲಮ್ ಇದು. ಆಗಿನ ಕಾಲದಲ್ಲಿ ಜಾತಿ ಬಗ್ಗೆ ಯಾವುದಾದ್ರು ಈ ಬಂದು ತುಂಬ ಚೆನ್ನಾಗಿ ಮಾಡಿದೆ. ಪ್ರತಿಯೊಬ್ಬರು ನೋಡಲೇಬೇಕು. ಅಟೆಂಡೆನ್ಸ್ ಗ್ಯಾರಂಟಿ. ಚೆನ್ನಾಗಿದೆ. ಪ್ರತಿಯೊಬ್ಬ ಯುವಕರು ನೋಡಲೇಬೇಕು ಚಿತ್ರ. ಆಗಿನ ಕಾಲದಲ್ಲಿ ಯಾವ ಥರ ಇತ್ತು ಅದು ಈಗಿನ ಕಾಲದಲ್ಲಿ ನೀನಾಸಂ ಸತಿ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ನೋಡಲೇಬೇಕು ಚಿತ್ರ. ಇದೆ ಮೆಸೇಜ್, ಪ್ರತಿಯೊಬ್ಬರು ನೋಡಲೇಬೇಕು. ಅದು ಆಗಿನ ಕಾಲದಲ್ಲಿ ಪ್ರಜೆಗಳನ್ನ ಯಾವ ಥರ ಇದು ಮಾಡ್ತಾಯಿದ್ರು ಅದನ್ನ ಈ ಕಾಲದಲ್ಲಿ ತೋರಿಸ್ಕೊಟ್ರು ನೀನಾಸಂ. ಅದಕ್ಕೋಸ್ಕರ ಪ್ರತಿಯೊಬ್ಬರು ನೋಡಲೇಬೇಕು ಚಿತ್ರ. ತುಂಬ ಚೆನ್ನಾಗಿದೆ. 100% ಗ್ಯಾರಂಟಿ. ಸರ್ ಫಿಲಮ್ ಮಾತ್ರ ಸೂಪರ್ ಆಗೈತದ. ನೆಕ್ಸ್ಟ್ ಲೆವೆಲಲ್ಲಿದೆ ಸರ್. ಫ್ಯಾಮಿಲಿ ಸಮೇತ ಬಂದು ಪಿಕ್ಚರ್ ನೋಡ್ಬೋದು ಸರ್. ಒಂದು ಸ್ವಲ್ಪನೂ ಬೋರ್ ಆಗಲ್ಲ ಸರ್. ಫೈಟ್ ಅಂತೆ ಸೂಪರ್ ಹಿಟ್ಟು ಸರ್ ಫಿಲಮ್ಮು. ಬಂದು ಎಲ್ಲ ಫ್ಯಾಮಿಲಿ ಸಮೇತ ನೋಡಿ. ನೀನಾಸಂ ಸತೀಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಪ್ತಮಿ ಗೌಡ ಅವರು ಹೀರೋಯಿನ್, ಅವರು ಸೂಪರಾಗಿ ಮಾಡಿದ್ದಾರೆ. ಫ್ಯಾಮಿಲಿ ಅಂತ ನೋಡುವಂಥ ಪಿಕ್ಚರೇ ಸರ್ ಇದು. ತುಂಬ ಚೆನ್ನಾಗಿದೆ. ಬಂದು ಎಲ್ಲರೂ ಪಿಕ್ಚರ್ ನೋಡಿ ಸರ್. ಮೆಸೇಜ್ ಅಂದರೆ ಇದು ಫ್ಯಾಮಿಲಿದು ಮೆಸೇಜು ಸರ್. ಇದು ಜಾತಿ ಬಗ್ಗೆ, ಆ ಜಾತಿ ಈ ಜಾತಿ ಕೀಳು ಜಾತಿ ಅನ್ನೋದ್ರ ಬಗ್ಗೆ ತೆಗ್ದಿದ್ದಾರೆ. ತುಂಬ ಚೆನ್ನಾಗಿದೆ ಸರ್ ಪಿಕ್ಚರು. ತುಂಬ ಚೆನ್ನಾಗಿದೆ. ಬಂದು ಎಲ್ಲ ಪ್ರೇಕ್ಷಕರು ಬಂದು ಪಿಕ್ಚರ್ ನೋಡಿ ಸರ್. ತುಂಬ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಸಖತ್ತಾಗಿದೆ. ಫುಲ್ ಸಿನಿಮಾ ಇಷ್ಟ ಆಯ್ತು ಸರ್. ಚೆನ್ನಾಗಿದೆ. ಆ್ಯಕ್ಟಿಂಗು ಸ್ಟೋರಿ ಚೆನ್ನಾಗಿದೆ. ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಎಲ್ಲ ಇಷ್ಟ ಆಯಿತು. ಆ್ಯಕ್ಷನ್ ಇಷ್ಟ ಆಯಿತು. ಹಾಂ ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿದೆ. ಎಲ್ಲರೂ ಧೈರ್ಯವಾಗಿರಬೇಕು ಅಂತ ಇದೊಂದು ಅಷ್ಟೇ. ಇದು ಸರ್ ಸತೀಶ್ ಅವ್ರು ಅದೇ ಮೈನು. ಎಲ್ಲರೂ ಧೈರ್ಯವಾಗಿರಬೇಕು ಅಂತಲೇ ಅದೇ ಹೇಳ್ತಾ ಇರೋದು ಅವರು. ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ. ನಾವು ಹಿಂಗೆ ಇದ್ರೆ ಹಂಗೆ ಇರ್ತೀವಿ ನಾವು. ಸರ್ ನೈಟ್ ಶಿಫ್ಟ್ ಹೋಗಿ ಬಂದಿರೋದು ನಾನು ಅಣ್ಣವ್ರನ್ನ ನೋಡೋಕ್ಕೆ. ಹಾಂ ಸರ್, ಒಂದು ನಿಮಿಷನೂ ನಿದ್ದೆ ಬರಲಿಲ್ಲ ಸರ್. ಹಂಗೈತೆ ಪಿಕ್ಚರು. ತುಂಬ ಚೆನ್ನಾಗಿದೆ ಸರ್ ಪಿಕ್ಚರು. ಹಾಂ ಸರ್, ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದಿರೋ. ಹಾಂ ಸರ್. ಸರ್ 19 ಹಾಂ ಸರ್. ತುಂಬ ಸಕ್ಕತ್ತಾಗಿದೆ ಸರ್ ಪಿಕ್ಚರ್. ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಪಕ್ಕ 100 ಪಿಕ್ಚರ್ ಸರ್. ಇನ್ನೊಂದ್ಸಲಿ ನೋಡ್ತೀನಿ ಸರ್ ಪಕ್ಕ. ಚೆನ್ನಾಗಿದೆ ಸರ್. ಎಲ್ಲ ಇಷ್ಟ ಆಯಿತು. ಎಲ್ಲರೂ ಬಂದು ನೋಡಬೇಕು, ಫ್ಯಾಮಿಲಿ ಬಂದು ನೋಡ್ಬೇಕು ಅಷ್ಟೇ. ಏನಿಲ್ಲ, ನಾವು ಸುಮಾರು ಕಡೆ ನೋಡಿದ್ವಿ ಪಿಕ್ಚರ್ ಈಗಾಗಲೇ. ಆದರೆ ಇಲ್ಲಿ ನೋಡಿದಂಥ ಅಂದರೆ ರಿಯಲ್ ಸ್ಪೆಕ್ಟೇಟರ್ಸ್ ಮುಂದೆ ಕೂತ್ಕೊಂಡು ನೋಡ್ತಕ್ಕಂಥದ್ರದ್ದು ಬೇರೆಯೇ ಇರುತ್ತೆ. ಅವ್ರು ಹೇಗೆ ಎಂಜಾಯ್ ಮಾಡ್ತಾಯಿದ್ದಾರೆ, ಯಾವುದೋ ಕನೆಕ್ಟ್ ಆಗ್ತಾಯಿದ್ದಾರೆ, ಯಾವುದೋ ಖುಷಿ ಪಡ್ತಾಯಿದ್ದಾರೆ, ಏನು ಬೇಕು ಜನಕ್ಕೆ, ಈ ಸಮಾಜದಲ್ಲಿ ಏನು ಬೇಕು ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ಬಿಡುತ್ತೆ. ಆ ಕಾರಣಕ್ಕೆ ಅಂಥ ಭಾಳ ಪ್ರಮುಖವಾದಂಥ ವಿಚಾರವನ್ನು ನೀನಾಸಂ ಸತೀಶ್ ಅವರು ತೊಗೊಂಡು ಬಂದಿದ್ದಾರೆ. ಭಾಳ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ. ಕಷ್ಟಪಟ್ಟು ಅವರು ಇದನ್ನೆಲ್ಲನೂ ಅವರ ಶಕ್ತಿ ಮೀರಿ ರಕ್ತ ಸುರಿಸಿ ಮಾಡಿದ್ದಾರೆ. ಅವರು ಇದನ್ನು ಏನಕ್ಕೆ ಮಾಡಿದ್ದಾರೆ ಅಂದರೆ ನನಗನ್ನಿಸ್ತಾ ಇತ್ತು ಆವಾಗ ಒಳಗಡೆ ಕೂತ್ಕೊಂಡು ನೋಡ್ತಿದ್ದಾಗ, ಈ ಜಗತ್ತಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ, ಯಾವುದೂ ದೊಡ್ಡದಲ್ಲ, ಯಾವುದೂ ಚಿಕ್ಕದಲ್ಲ, ಎಲ್ಲರೂ ಸಮಾನರು. ಅದನ್ನು ಗಳಿಸ್ಕೋಬೇಕಷ್ಟೇ ಅಂತ ಅನ್ನುವಂಥದ್ದನ್ನ ಇದರಲ್ಲಿ ಭಾಳ ಅವರು ಅದ್ಭುತವಾಗಿ ತೋರಿಸಿರ್ತಕ್ಕಂಥದ್ದಿದೆ. ಆ ಕಾರಣಕ್ಕೋಸ್ಕರನೇ ಇದು ಸಾರ್ವಜನಿಕರಿಗೆ ತುಂಬ ಈ ಥರದಲ್ಲಿ ನೋವಲ್ಲಿ ಕಷ್ಟದಲ್ಲಿ ನಲುಗ್ತಾ ಇರ್ತಕ್ಕಂಥ ಜನಗಳಿದು ತುಂಬ ಭಾಳ ಅದ್ಭುತವಾದಂಥ ರೆಸ್ಪಾನ್ಸ್ ಮಾಡ್ತಾರೆ. ಈಗ ಜನತಾ ನ್ಯಾಯಾಲಯದಲ್ಲಿದೆ, ನೋಡೋಣ ಯಾವ ಜಡ್ಜ್ಮೆಂಟ್ ಬರೀತಾರೆ ಅಂತ ನೋಡೋಣ ಕಾಯ್ದು.